ನಮ್ಮರೆ ಈಗ ಹೊಸ ಮನೆ ನೋಡಬೇಕಲ್ಲ, ಅದಕ್ಕೆ ದುಡ್ಡಿಗೆ ಏನಾರು ವ್ಯವಸ್ಥೆ ಮಾಡಬೇಕು ತಾನೇ. ನೀವೇನು ತಲೆ ಕೆಡಿಸ್ಕೋಬೇಡಿ, ಇವತ್ತು ಸಂಜೆ ಅಷ್ಟೊತ್ತಿಗೆ ಏನಾರು ವ್ಯವಸ್ಥೆ ಮಾಡ್ತೀನಿ, ಓಕೆನಾ? ಏನಾಯ್ತು ನಮ್ಮರೆ? ನಾನು ನಿಮ್ಮ ಹತ್ರ ಇದನ್ನೇ ಮಾತಾಡೋಣ ಅಂತ ಬಂದೆ ರಾಮವ್ರೆ. ನಾವೀಗ ದುಡ್ಡು ಅರೇಂಜ್ ಮಾಡಬೇಕು ಅಂತಂದರೆ ಬೇರೆಯವ್ರ ಹತ್ರನೇ ಸಾಲ ಕೇಳಬೇಕಲ್ಲ. ಇನ್ಮೇಲೆ ನಾವು ಯಾರ ಹತ್ರನೂ ದುಡ್ಡು ಕೇಳೋದು ಬೇಡ ರಾಮವ್ರೆ. ಅಲ್ಲ ಮತ್ತೆ ನಮ್ಮ ತವಲು ಕಾಸಿಲ್ವಲ್ಲ? ನಾನು ನನ್ನ ಅಪ್ಪ ಅಮ್ಮನ ಹತ್ರ ದುಡ್ಡು ಕೇಳ್ತೀನಿ ರಾಮವ್ರೆ. ಅವರು ಖಂಡಿತ ಕೊಡ್ತಾರೆ ರಾಮವ್ರೆ. ಮಾರ, ನಾನು ನಿನಗೆ ಹೇಳಿದ್ದೇನು, ನೀನು ಮಾಡಿಕೊಂಡು ಬಂದು ನಿಂತಿರೋದು ಏನು? ಬೇಕಿತ್ತ ಆ ಅನಾಥ ನನ್ನ ಮಗನ ಜೊತೆ ನಿನಗೆ ಜಗಳ ಬೇಕಿತ್ತ? ಅವನ ಹೆಂಡ್ರು ಎಲ್ಲಾನ ಹಾಳಾಗ ಸಾಯ್ಲು, ನಿನಗೇನದ್ರಿಂದ? ನಿನಗೇನಾಯ್ತು? ಸಾಹೇಬ್ರೆ, ಅದು ಇಷ್ಟು ದುಡ್ಡು ಕಿರಿಕಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಲ್ಲ? ಮತ್ತು ಏನಪ್ಪ ಅಂದ್ಕೊಂಡಿದ್ದೆ ಮಾರ ಸುಕುಮಾರ? ಯಾವ್ದಾನ ಕೆಲಸದ ಮೇಲೆ ಹೋದ್ರೆ ಮುಚ್ಚಿಕೊಂಡು ಆ ಕೆಲಸ ಮುಗಿಯೋವರೆಗೂ ಅದ್ರ ಕಡೆಗೆ ಗಮನ ಕೊಡಬೇಕು. ಅದು ಬಿಟ್ಟುಬಿಟ್ಟು ಬೇರೆ ಅಲ್ಲಿ ಇಲ್ಲಿ ಕೈ ಹಾಕಕ್ಕೆ ಹೋದ್ರೆ ಹಿಂಗೆ ಆಗೋದು. ಯಾಕೋ ನಿನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಕಣ. ಏನು ಬೇಕಂತಲೇ ಆಟ ಕಟ್ತಾ ಇದೀಯ ನನ್ನ ಹತ್ರ ಅಂತ ಅನ್ನಿಸ್ತಾ ಇದೆ. ತಾಳೋ, ನೀನನ್ನ ಸೇರಿಸಬೇಕಾದ ಜಾಗಕ್ಕೆ ಸೇರಿಸಿದ್ರೇನೆ ನಿನಗೆ ಬುದ್ಧಿ ಬರೋದು. ಸಾಹೇಬ್ರೆ, ಇರಿ ಸಾಹೇಬ್ರೆ, ನಿಮಗೇನು ನಾನು ಆ ಮುದುಕಿನ ಸಾಯಿಸ್ಬೇಕು ಅಷ್ಟೇ ತಾನೇ? ನಾನು ಆ ಕೆಲಸನ ಮಾಡಿ ಮುಗಿಸ್ತೀನಿ ಸಾಹೇಬ್ರೆ. ಅವಳ ಜೊತೆನಲ್ಲಿರೋವಾಗಲೇ ಏನೋ ಮಾಡೋದಕ್ಕಾಗಲಿಲ್ಲ, ಈಗ ಅದು ಏನು ಮಾಡಕ್ಕೆ ಇಷ್ಟಪಡ್ತೀಯ? ಹೆಂಗೆ ಅವಳ ಕತೆ ಮುಗಿಸ್ತೀನೋ ಅದು ನನಗೆ ಬಿಟ್ಟಿದ್ದು, ಆದರೆ ಅವಳ ಕತೆ ಮಾತ್ರ ಮುಗಿಸ್ತೀನಿ ಸಾಹೇಬ್ರೆ, ನನ್ನ ನಂಬಿ. ಈ ಸಲನೂ ಬೇರೆ ಏನಾನ ಕಿರಿಕ್ ಮಾಡ್ಕೊಂಡು ಈ ವಿಷಯನ ಅರ್ಧಕ್ಕೆ ಕೈ ಬಿಡಲ್ಲ ಅಂತ ಏನೋ ಗ್ಯಾರಂಟಿ? ಇಲ್ಲ ಸಾಹೇಬ್ರೆ, ಇಷ್ಟು ದಿವಸ ಈ ದ್ವೇಷ ಬರೀ ನಿಮ್ಮದು ಮಾತ್ರ ಆಗಿತ್ತು. ಆದರೆ ಯಾವಾಗ ರಾಮ ನನ್ನ ಮ್ಯಾಗೆ ಕೈ ಮಡಗಿದ್ನೋ, ಇನ್ಮೇಲೆ ನನ್ನ ಗುರಿ ಅವನ ನೆಮ್ಮದಿ ಕೆಡಿಸೋದು. ಆ ಮುದುಕಿನ ಕೊಂದ್ರೆ ಅವನು ಖಂಡಿತ ಅಪ್ಸೆಟ್ ಆಗೇ ಆಗ್ತಾನೆ. ಅವನ ಚಿಂತೆಯಲ್ಲಿ ಕೊರಗಿ ಸಾಯ್ತಾನೆ. ಸೊ ಈ ಕೆಲಸನ ನಾನೇ ಮಾಡಿ ಮುಗಿಸ್ತೀನಿ ಸಾಹೇಬ್ರೆ.
ಅಕ್ಕ ಜಾನಕಿಯವರಿಲ್ಲ, ನಮ್ಮ ಸಂಘದ ವಿಚಾರನ ಯಾರ ಹತ್ರ ಕೇಳೋದು? ನೊಂದಿತವ್ರಿಗೆ ಮೊದಲೇ ನಮ್ಮ ಸಂಘ ಅಂದರೆ ಆಗಲ್ಲ. ಬರ ಕೇಳಿದಾರಲ್ಲ, ಏನಂತ ನೋಡೋಣ. ಓಹೋ, ಏನೇ ಇದು? ಇಷ್ಟೊಂದು ದಿನ ಬಿಟ್ಟು ಇವರೆಲ್ಲ ಈಗ ಬಂದಿದ್ದಾರೆ? ಏನು ಮನೆ ಬಿಟ್ಟು ಹೋಗಿರೋಳನ್ನ ಹುಡ್ಕೊಂಡು ಬಂದಿದ್ದೀರಾ? ಅದು ಅಮ್ಮವ್ರೆ ಬರ ಕೇಳಿದ್ರು. ಬರೋಕ್ಕೆ ಹೇಳಿದ್ರಾ? ಯಾರು? ನಾನು ನಾನೇ ನೋಡ್ಕೋತೀನಿ ಅಂತ ಹೇಳ್ತಿದ್ದೆ ಮಾವ. ನನಗೇನು ತೊಂದರೆ ಇಲ್ಲ ಸಾಹೇಬ್ರೆ. ಮನೆ ಜವಾಬ್ದಾರಿ ಕೊಟ್ಟ ಮೇಕೆ ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ? ಅದು ಸರಿನೇ ಸರ್ದಕ್ಕ, ಪರವಾಗಿಲ್ಲ. ನಂದಿತಾಗ ಯಾವ ಕೆಲಸನೂ ಬಿಡಿದ್ರೆ ಎಲ್ಲ ನೀವೇ ನಿಭಾಯಿಸ್ತಾ ಇದ್ದೀರಿ, ಖುಷಿ ಆಯಿತು. ನಂದಿತಾ, ಇನ್ಮೇಲೆ ನೀನು ಯಾವ ಕೆಲಸನೂ ಮಾಡಕ್ಕೆ ಹೋಗ್ಬೇಡಮ್ಮ, ಎಲ್ಲ ಸರ್ದಕ್ಕನೇ ನೋಡ್ಕೊತಾರೆ. ಹೌದು ಸತ್ಯಮ್ಮ, ನೀವು ಹೋಗಿ ಮನಿಕೊಂಡು ರೆಸ್ಟ್ ತಗೊಳ್ಳಿ. ಜಾನಕಿ ಶುರು ಮಾಡಿರೋ ಯಾವ ಕೆಲಸನೂ ಅರ್ಧಕ್ಕೆ ನಿಲ್ಲಿಸ್ಬೇಡಿ, ಎಲ್ಲ ಹಾಗೆ ಮುಂದುವರಿಸಿ. ಎಲ್ರಿಗೂ ಒಳ್ಳೇದಾಗಲಿ. ರಾಜೀವ, ನೀವು ಬನ್ನಿ. ತಗೋ ನಿರ್ಮಲ, ಸಾಹೇಬ್ರು ಹೇಳವ್ರೆ, ಜಾನಕಿ ಶುರು ಮಾಡಿರೋ ಒಳ್ಳೆ ಕೆಲಸ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ದೊಡ್ಡ ಮನೆ ಕಡೆಯಿಂದ ಏನೇ ಸಹಾಯ ಬೇಕಾದರೂ ಕೇಳು. ಅಲ್ಲಕ್ಕ, ಮುದ್ಕೆ ಎಬ್ಬೆಟ್ಟು ಅನ್ಕೊಂಡ್ರೆ ನಿಮಗೆ ತಿರ್ಗೇಟ್ ಕೊಡೋಂಗೆ ಆಗ್ಬಿಟ್ಲಲ್ಲ. ನೋಡ್ತೀರ, ತಿರುಗೇಟ್ ಕೊಡೋದು ಆ ಮುತ್ಕಿನ ಅಥವಾ ನಾನಾ ಅಂತ. ಯೋಗ್ಯತೆ ಇಲ್ಲದೆ ಇರೋರೆಲ್ಲ ನಿಮ್ಮ ಎದುರಿಗೆ ನಿಂತು ಮಾತಾಡಂಗೆ ಆಗೋಯ್ತಲ್ಲ ಅಕ್ಕ. ನಾಯಿ ಬೊಗಳತ್ತೆ ಅಂತ ಹುಲಿ ಬೇಟೆ ಆಡೋದನ್ನ ನಿಲ್ಲಿಸಲ್ಲ ಕಣೆ. ಸುಶಿ, ಜ್ಯೂಸ್ ತಗೊಂಬರೆ.
ನೀವು ತುಂಬಾ ಅದೃಷ್ಟ ಮಾಡಿದ್ದೀರಾ. ಕವಿತಾ ಆಂಟಿ, ನಿಮ್ಮ ಮಗಳನ್ನ ಒಳ್ಳೆ ಜಾಗಕ್ಕೆ ಕೊಟ್ಟಿದ್ದೀರಾ. ದೊಡ್ಡ ಮನೆ ಸೊಸೆ ಅಂತಂದಮೇಲೆ ಅಂತಸ್ತು ಗೌರವ. ಮಾವ ಕಾಫಿ. ಬ್ಯುಸಿ ಇದ್ದೀರಾ ಮಾವ? ಇಲ್ಲ ಹೇಳಮ್ಮ. ನೀವು ಬ್ಯುಸಿ ಇದ್ದೀರಾ ಅಂತ ಅನ್ನೋದಾದ್ರೆ ನಾನು ಆಮೇಲೆ ಬರ್ತೀನಿ. ಏನಿಲ್ಲ, ಯಾವುದೋ ಡಾಕ್ಯುಮೆಂಟ್ಸ್ ನೋಡ್ತಾ ಇದ್ದೀನಿ ಅಷ್ಟೇ. ಪರವಾಗಿಲ್ಲ, ಹೇಳು. ಅದು ಮಾವ, ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ನೀವು ನನಗೆ ಹೇಳಿರೋದಿಷ್ಟೇ. ದೊಡ್ಡ ಮನೆ ಅಂದರೆ ಎಲ್ಲರೂ ಒಂದೇ ರೀತಿಯಿಂದ ನೋಡಬೇಕು, ಎಲ್ಲರೂ ನಮಗೆ ಸರಿ ಸಮಾನ್ರಿ ಅಂತ. ಆದರೆ ಮಾವ, ಯಾಕೋ ಗೊತ್ತಿಲ್ಲ, ಇದೆಲ್ಲದಕ್ಕೂ ನಾನೇ ಕಾರಣ ಆಗಿರಬಹುದಾ ಅಂತ ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮಾವ. ನಂದಿತಾ, ನಾನು ನಿನಗೆ ಹೇಳಿದ್ದೀನಲ್ಲ, ಈಗ ಆಗಿದ್ದು ಆಗೋಗಿದೆ. ಅದ್ರ ಬಗ್ಗೆ ಎಷ್ಟೇ ಕೊರಗಿದ್ರು ಬದಲಾಯಿಸೋಕ್ಕಂತೂ ಆಗಲ್ವಲ್ಲ. ಆದರೆ ತಪ್ಪು ತಿದ್ಕೋಬಹುದಲ್ವ ಮಾವ? ತಪ್ಪ ಯಾವುದು? ಬಾಬಾ ಮತ್ತು ಜಾನಕಿ ಅವ್ರ ಇಚ್ಛೆಯಿಂದಲೇ ಮನೆ ಬಿಟ್ಟು ಹೋದರು. ಜಾನಕಿ ಅವ್ರ ತಾಯಿಗೆ ನನ್ನ ಮೇಲೆ ಅನುಮಾನ. ಅವ್ರ ದೃಷ್ಟಿಕೋನದಿಂದ ನೋಡಿದ್ರೆ ಸರಿ ಏನೋ. ಈಗ ನಾನೇ ಈ ಮನೆಯಿಂದ ಹೊರಗೆ ಹೋಗಿದ್ರೆ ನನ್ನ ತಾಯಿಗೆ ಜಾನಕಿ ಮೇಲೆ ಸಂಶಯ ಬರ್ತಿರ್ಲಿಲ್ವಾ? ಇದೆಲ್ಲ ಅಮ್ಮಂದ್ರ ಸ್ವಭಾವ, ಏನೂ ಮಾಡೋಕ್ಕಾಗಲ್ಲ ಬಿಡಿ. ಇರ್ಬೋದು, ಆದರೆ ಅವತ್ತು ಜಾನಕಿಯವ್ರ ತಾಯಿ ಮಾತಾಡಿದ್ದು ತಪ್ಪೇ. ನಿಮ್ಮ ಕೋಪ ಅರ್ಥ ಆಗುತ್ತೆ ಮಾವ, ಆದರೆ ಇನ್ಮೇಲೆ ನೀವು ಈ ಮನೆಗೆ ಬರಬೇಡಿ ಅಂತ ನೀವು ಹೇಳಿದ ಸಹ ತಪ್ಪೇ ಮಾವ. ನೀವು ನಿಧಾನವಾಗಿ ಮಾತಾಡಿದಿದ್ರೆ ಬಹುಶಃ ಅವತ್ತು ಜಗಳ ಆಗ್ತಿರ್ಲಿಲ್ವೋ ಏನೋ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಲ ಸಂಬಂಧಿಕರ ಮಧ್ಯೆ ಬಿರುಕು ಬಂದರೆ ಅದು ಜೀವನ ಪರ್ಯಂತ ಸರಿ ಹೋಗಲ್ಲ ಅಲ್ವಾ ಮಾವ? ಈ ವಿಷಯ ಬಾವ ಮತ್ತು ಜಾನಕಿಗೂ ಬೇಸರ ತರಿಸ್ಬಹುದು. ಆದ್ದರಿಂದ ಜಾನಕಿ ಅವ್ರ ತಂದೆ ತಾಯಿನ ಮತ್ತೆ ದೊಡ್ಡ ಮನೆಗೆ ಬರೋ ಹಾಗೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಅನ್ನಿಸ್ತಿದೆ ಮಾವ. ನಿಮಗೇನು ಅನಿಸುತ್ತೆ? ರಾಮ್ ಅವರು ಬೇರೆಯವ್ರ ಹತ್ರ ದುಡ್ಡು ಕೇಳ್ತೀನಿ ಅಂತಂದ್ರು, ನಾನೇ ಬೇಡ ಅಂದೆ. ಈಗ ಅಪ್ಪ ಅಮ್ಮನ ಹತ್ರನೂ ದುಡ್ಡು ಕೇಳದೆ ಹೇಗೆ ವಾಪಸ್ ಹೋಗೋದು? ಹಾಂ ಸರ್, ಇವಾಗ ಕೇಳಿಸ್ತಾ ಇದೆಯಾ ಸರ್? ಹಾಂ ಹೌದು ಸರ್. ಜಾನು? ಇಲ್ಲ ಸರ್, ಜಾಮೂನ್ ಅಲ್ಲ, ಜಾನು ನನ್ನ ಮಗಳು. ಸರ್ ಒಂದು 5 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಜಾನು ಯಾವಾಗ ಬಂದೆಮ್ಮ? ಈಗಷ್ಟೇ ಬಂದೆ ಅಪ್ಪ. ಸುಶಿ,
ಸುಶಿ ಯಾರು ಬಂದಿದ್ದಾರೆ ನೋಡೆ. ಯಾರೇ? ಬಾ ನೋಡು. ಅರೆ ಜಾನು, ಹೇಗಿದ್ಯಾ? ಯಾವಾಗ ಬಂದೆ? ಇಲ್ಲೇ ಯಾಕೆ ನಿಂತಿದ್ಯಾ? ಬಾ ಒಳಗೆ. ಯಾರು ಬಂದಿದ್ದಾರೆ ಅಂತ ನೋಡ್ ಬಾ. ಬಾ ಬಾ ಬನ್ನಿ. ಬನ್ನಿ ಅಮ್ಮ. ಜಾನು ಹೊರಟಿರೋ ಹಾಗಿತ್ತಲ್ಲ, ಒಳಗ್ ಬರದೆ ಇಲ್ಲೇನ್ ಮಾಡ್ತಾ ಇದ್ಲು? ನನಗೂ ನೀನು ಹೇಳಿದ್ದು ಸರಿ ಅಂತಲೇ ಅನಿಸ್ತಾ ಇದೆ ನಂದಿತಾ. ಅವ್ರನ್ನ ಮನೆಯಿಂದ ಹೋಗಿ ಅಂತ ಹೇಳಿದ ಮೇಲೆ ನಾನು ತುಂಬ ಸಲ ಬೇಸರ ಪಟ್ಟಿದ್ದಿದೆ. ಹ್ಞೂ ಮಾವ, ಅಷ್ಟಲ್ಲದೆ ಇದನ್ನು ನಮ್ಮ ಕಡೆಯಿಂದನೇ ಪರಿಹಾರ ಮಾಡಬೇಕು ಅಲ್ವಾ ಮಾವ? ಹೌದಮ್ಮ, ಕರೆಕ್ಟು. ಶಾರದಕ್ಕ, ನಿಮ್ಗೇನು ಅನ್ನಿಸ್ತಾ ಇದೆ? ಬೀಗರ ಮನ್ಸಿಗೆ ನೋವು ಮಾಡಿದ್ನ ನಮ್ಮ ಕಡೆಯಿಂದ ಸರಿ ಮಾಡೋದು ನನಗೂ ಸರಿ ಅನಿಸ್ತೈತೆ ಸಾಹೇಬ್ರೆ. ನಂದಿತಾ, ಹಾಗಾದರೆ ತಡ ಮಾಡೋದು ಬೇಡ. ಇದ್ರ ಬಗ್ಗೆ ಫೋನಲ್ಲಿ ಬೀಗ್ರ ಹತ್ರ ಮಾತಾಡೋದಕ್ಕಿಂತ ನೇರವಾಗಿ ಮನೆಗೆ ಹೋಗಿ ಮಾತಾಡೋದೇ ಸರಿ. ಬಮ್ಮ, ಇಬ್ಬರು ಹೋಗಿ ಬರೋಣ. ನಾನು ರೆಡಿ ಮಾವ. 2 ನಿಮಿಷ ಬಂದೆ. ಹಾಂ. ಯಾಕೆ ಶಾರದಕ್ಕ, ಕಣ್ಣಲ್ಲಿ ತುಂಬ ಗಾಬರಿ ಕಾಣಿಸ್ತಿದೆಯಲ್ಲ? ಇದೇನಪ್ಪ ಇದು ಹೊಸ ಆಟ? ಬೀಗ್ರನ್ನ ಯಾಕೆ ಈ ಮನೆಗೆ ವಾಪಸ್ ಕರೆಸೋ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಶಾರದಕ್ಕ, ಗುಬ್ಬಿ ಸೈಜ್ ಅಷ್ಟಿರೋ ನಿಮ್ಮ ಬುದ್ಧಿಗೆ ತುಂಬ ಕೆಲಸ ಕೊಡೋಕ್ಕೆ ಹೋಗಬೇಡಿ. ಕಾದು ನೋಡ್ತಾ ಇರಿ. ಇನ್ಮೇಲೆ ಈ ಮನೇಲಿ ಏನೆಲ್ಲ ಆಗುತ್ತೆ ಅಂತ ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ. ನಿಮ್ಮ ಸೊಸೆ ಮಾತ್ರ ಅಲ್ಲ, ಅವ್ರ ಮನೆಯವರು ಯಾರು ನೆಮ್ಮದಿಯಾಗಿರಬಾರ್ದು. ನನ್ನ ಮುಂದಿನ ಆಟ ತನ್ನ ಬೆರಳಿಂದ ತಾನೇ ಕಣ್ಣಿಗೆ ಚುಚ್ಕೊಳ್ಳೋ ಹಾಗೆ ಮಾಡೋದು. ಹಾಂ, ಮಹಿಳಾ ಸಂಘದವ್ರ ಹತ್ರ ನಿಮ್ಮ ಮುದ್ದಿನ ಸೊಸೆ ಬಗ್ಗೆ ತುಂಬ ಗರ್ವದಿಂದ ಮಾತಾಡಿದ್ರಿ ಅಲ್ಲ, ಅದಕ್ಕೆ ತಕ್ಕನಾಗಿ ಮಾಡ್ತೀನಿ. ನೋಡ್ತಾ ಇರಿ.